ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜನಾ. ಸೊ ಎಸ್, ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲಿ. ಮೈ ಡ್ಯಾಡ್ ಇಸ್ ಫ್ರಮ್ ಬಾಂಬೆ, ಮೈ ಮಾಮ್ ಇಸ್ ಫ್ರಮ್ ಚೆನ್ನೈ. ಬಟ್ ಮದುವೆ ಆದಮೇಲೆ ಅವ್ರು ಬ್ಯಾಂಗ್ಳೂರ್ ಬಂದುಬಿಟ್ಟು ಸೆಟ್ಲ್ ಆಗೋದ್ರು. ಸೊ ಎಸ್, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹುಟ್ಟಿದ್ದು ಮಾರ್ತಾಸ್ ಹಾಸ್ಪಿಟಲಲ್ಲಿ. ಎಸ್, ಬೆಳೆದಿದ್ದು ಬೆಂಗಳೂರಲ್ಲಿ. ಚೈಲ್ಡ್ಹುಡ್ಡು ತುಂಬ ಹುಡುಗಾಟದಲ್ಲಿತ್ತು. ತುಂಬ ತೀಟೆ ಮಾಡು ಅಂದರೆ ತೀಟೆನಲ್ಲಿ ನಂಬರ್ 1 ಇರೋ ಸ್ಟೂಡೆಂಟ್ ಕ್ಲಾಸಲ್ಲಿ ಅಂದರೆ ನಾನು. ಆ್ಯಂಡ್ ನನ್ನ ಹುಟ್ಟಿದ್ದ ನನ್ನ ಜನ್ಮದ ಹೆಸರು ಬಂದು ಅರ್ಚನಾ ಗಲ್ರಾನಿ ಅಂತ. ಸಂಜನಾ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಾದ ಮೇಲೆ ಬಂದ ಹೆಸರು. ನಮ್ಮ ಫಸ್ಟ್ ಡೈರೆಕ್ಟರ್ ನನಗೆ ಈ ಹೆಸರು ಕೊಟ್ಟರು. ಸೊ ಎಸ್, ದಟ್ಸ್ ಅಬೌಟ್ ಇಟ್. ವೆರಿ ನಾಟಿ, ವೆರಿ ಟಾಮ್ ಬಾಯ್ಶ್ ಚೈಲ್ಡ್ಹುಡ್. ಕಾಲೇಜ್ ತುಂಬ ಕಮ್ಮಿ ಹೋದೆ, ಅದರಿಂದಾನೇ ಬೇಗ ಸಿನಿಮಾ ಇಂಡಸ್ಟ್ರಿಗೆ ಬರೋದಾಯಿತು. ಆ್ಯಂಡ್ 12th ಇನ್ನೇನು 12th ಕರೆಸ್ಪಾಂಡಿಂಗ್ಸಲ್ಲಿ ಮುಗಿಸ್ದೆ. 12th ಮಧ್ಯದಲ್ಲೇ ನಾನು ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದೆ. ತಮಿಳಲ್ಲಿ ನಾನು ಸಿನಿಮಾನೇ ಮಾಡಿಲ್ಲ. ನಾನು ಮಾಡಿದ್ದು ಬರೀ ಒಂದು ಡಾಕ್ಯುಮೆಂಟ್ರಿ. ಅದೇ ಒಂದಷ್ಟು ಜಾಗಗಳಲ್ಲಿ ಸಿನಿಮಾ ಅಂತ ಹೇಳ್ಕೊಳ್ತಾರೆ. ಬಟ್ ನಾನು ಹೆಚ್ಚಾಗಿ ಡೆಬ್ಯೂ ಮಾಡಿದ್ದು ಕನ್ನಡದಲ್ಲಿ. ಹಾಗೆ ಇಲ್ಲಿಂದ ಮೈಗ್ರೇಟ್ ಆಗಿದ್ದು ತೆಲುಗು ಇಂಡಸ್ಟ್ರಿಗೆ. ನಾನು ಜಾನ್ ಇಬ್ರಾಹಿಂ ಜೊತೆ ಫಾಸ್ಟ್ ಟ್ರ್ಯಾಕ್ ಕೂಲಿಂಗ್ ಗ್ಲಾಸ್ ಅಂತ ಒಂದು ಆ್ಯಡ್ ಮಾಡಿದ್ದೆ. ಸೊ ಆ ಆ್ಯಡ್ ಮೂಲಕ ನನಗೆ ತೆಲುಗು ಇಂಡಸ್ಟ್ರಿಯಿಂದ ಆಫರ್ ಬಂತು. ಪುರಿ ಜಗನ್ನಾಥ್ ಸರ್ ಆ್ಯಡನ್ನು ನೋಡಿಬಿಟ್ಟು ಈ ಹುಡುಗಿ ಯಾರಂತ ಕಣ್ಣು ಹಿಡಿದ್ಬಿಟ್ಟು ಪ್ರೊಡಕ್ಷನ್ ಹೌಸ್ ಮೂಲಕ ನನಗೆ ಕರೆಸಿದ್ರು. ಆ್ಯಂಡ್ ಆ ಮೂಲಕ ನಾನು ತೆಲುಗು ಇಂಡಸ್ಟ್ರಿಯಲ್ಲಿ ಎಂಟರ್ ಆದೆ. ಫಸ್ಟ್ ಫಿಲ್ಮ್ ಅನುಭವ ಹೇಗಿರಬೇಕೋ ಹಾಗಿತ್ತು. ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಚಿಕ್ಕವರಾಗಿದ್ದಾಗ, ನಾವು ಹೊಸದಾಗಿ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಜಾಯಿನ್ ಆದಾಗ ನಮಗೊಂದು ಕಾನ್ಫಿಡೆನ್ಸ್ ಬರೋ ಟೈಮ್ ತನಕ ಪ್ರತಿಯೊಬ್ಬರು ಪ್ರತಿಯೊಂದು ವೃತ್ತಿಯಲ್ಲಿ ಕಷ್ಟಪಡ್ತಾರೆ. ಸೊ ಒಂದಷ್ಟು ಕಷ್ಟಗಳಿತ್ತು. ಅದನ್ನು ಮೀರಿ ಇವಾಗ ಇಲ್ಲಿದ್ದೀನಿ. ತೆಲುಗು ಚಿತ್ರರಂಗ ತುಂಬ ರಿಲ್ಯಾಕ್ಸ್ಡ್ ಆ್ಯಂಡ್ ತುಂಬಾ ಜಾಲಿಯಾಗಿ ಕೆಲಸ ಮಾಡೋ ಆ್ಯಟಿಟ್ಯೂಡಲ್ಲಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಾವು ಕನ್ನಡ ಇಂಡಸ್ಟ್ರಿ ತುಂಬ ಭಕ್ತಿಯಿಂದ ಕೆಲಸ ಮಾಡ್ತೀವಿ, ತುಂಬ ಡೆಡಿಕೇಶನಿಂದ ಕೆಲಸ ಮಾಡ್ತೀವಿ. ಬಟ್ ಎಸ್, ತೆಲುಗುನಲ್ಲಿ ಇನ್ನೂ ಸ್ವಲ್ಪ ರಿಲ್ಯಾಕ್ಸ್ಡ್ ಆ್ಯಂಡ್ ಜಾಲಿಯಾಗಿ ಕೆಲಸ ಮಾಡ್ತಾರೆ. ಮಲಯಾಳಂನಲ್ಲಿ ಮೋಹನ್ ಲಾಲ್ ಸರ್ ಜೊತೆ, ಮಮ್ಮಟಿ ಸರ್ ಜೊತೆ, ಸುರೇಶ್ ಗೋಪಿ ಸರ್ ಜೊತೆ ಒಂದಷ್ಟು ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಕ್ಯಾಸನೋವಾ, ಕಿಂಗ್ ಅಂಡ್ ಕಮಿಷನರ್ ಆ್ಯಂಡ್ ಸೋ ಆನ್. ಈಗ ಬದ್ರುಲ್ ಮುನೀರ್ ಹುಸ್ನುಲ್ ಜಮಾಲ್ ಎಂಬ ಒಂದು ಸಿನಿಮಾನಲ್ಲಿ ಕೆಲಸ ಮಾಡಿದ್ದೀನಿ. ಜಾನ್ವರಿ ಅಥವಾ ಫೆಬ್ರವರಿಯಲ್ಲಿ ಅದರ ಬಿಡುಗಡೆ ಆಗ್ತದೆ. ಜಾನ್ವರಿಯಲ್ಲಿ ಬಹುಶಃ ಆಡಿಯೋ ರಿಲೀಸ್ ಆಗಿ ಫೆಬ್ರವರಿಯಲ್ಲಿ ಮೂವಿ ರಿಲೀಸ್ ಆಗೋಕ್ಕೆ ರೆಡಿ ಆಗ್ತದೆ. ಬಿಕಾಸ್ ಇದು ನನ್ನ ಧರ್ಮಭೂಮಿ, ಕರ್ಮಭೂಮಿ. ಆ್ಯಂಡ್ ನಾನು ಕಲಾವಿದೆ ಆಗಿದ್ದೆ ಕನ್ನಡ ಇಂಡಸ್ಟ್ರಿಯಿಂದ. ಸೊ ನನಗೆ ತುಂಬ ಗೌರವ ಕೊಟ್ಟಿದ್ದಾರೆ, ಸಮ್ಮಾನ ಕೊಟ್ಟಿದ್ದಾರೆ, ಒಂದಷ್ಟು ರೆಕಗ್ನಿಷನ್ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ. ಅನ್ನದಾತಾನೇ ನನಗೆ ಕನ್ನಡ ಇಂಡಸ್ಟ್ರಿ ಅಂತ ನಾನು ಹೇಳ್ಬೋದು. ಸೊ ಎಸ್, ತುಂಬಾ ಮನ್ಸಿಗೆ ಹತ್ರ ಆಗಿರೋ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ. ತಂಗಿ ಬಗ್ಗೆ ನಾವಿಬ್ಬರು ತುಂಬ ನೊಟೋರಿಯಸ್, ತುಂಬ ನಾಟಿ. ನಾನು ತುಂಬ ಪೊಸೆಸಿವ್ ನನ್ನ ತಂಗಿ ಬಗ್ಗೆ. ನಾವು ಮಕ್ಕಳಾದಾಗ ಅವಳ ಕ್ಲಾಸಲ್ಲಿ ಅವಳು ಇದ್ದಾಗ ಯಾರಾದರೂ ಅವಳಿಗೆ ಸ್ವಲ್ಪ ಗಿಂಡಿದ್ರೆ ಅಥವಾ ಸ್ವಲ್ಪ ಹೊಡೆದಿದ್ರೆ ನಾನು ಹೋಗ್ಬಿಟ್ಟು ಜಗಳ ಮಾಡಿಬಿಟ್ಟು ಅವ್ರ ಕ್ಲಾಸ್ ಟೀಚರಿಗೆ ಕಂಪ್ಲೇಂಟ್ ಮಾಡಿಬಿಟ್ಟು ನನ್ನ ತಂಗಿಗೆ ಸತಾಯಿಸ್ತಾ ಇದ್ದಾರೆ ಅಂತ ಓವರ್ ಪ್ರೊಟೆಕ್ಟಿವ್. ಕ್ಲಾಸ್ ರೂಮಿಗೆ ಹೋಗ್ತೀವಲ್ಲ, ಸ್ಕೂಲಿಗೆ ಹೋಗ್ಬಿಟ್ಟು ಕ್ಲಾಸ್ ಒಳಗೆ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ನಾನು ನನ್ನ ಕ್ಲಾಸಿಗೆ ಹೋಗೋದು. ಹಾಗೆ ತಿರ್ಗಾ ಲಂಚ್ ಬ್ರೇಕಲ್ಲೂ ಲಂಚ್ ಅವಳ ಜೊತೆನೇ ಮಾಡೋದು. ಹಾಗೆ ತಿರ್ಗಾ ಸಾಯಂಕಾಲ ಹೋಗ್ಬಿಟ್ಟು ನಾನು ಅವಳಿಗೆ ಕ್ಲಾಸಿಂದ ಪಿಕಪ್ ಮಾಡಿಬಿಟ್ಟು ನಾವು ಬಂದ್ಬಿಟ್ಟು ನಮ್ಮ ಸ್ಕೂಲ್ ಆಟೋಲ್ಲಿ ಹತ್ತೋದು. ಸೊ ಅಷ್ಟು ಕೇರ್ ತಗೊಂಡ್ಬಿಟ್ಟು ಒಂದು ಜೀವನ ಮಾಡೋ ಅಭ್ಯಾಸ ನನಗಿದೆ ನನ್ನ ತಂಗಿಗೆ. ಅದು ಅವಾಗೂ ಹಾಗೆ ಇತ್ತು, ಇವಾಗೂ ಹಾಗೆ ಇದೆ. ತಂಗಿ ಹೆಸರು ಬಂದು ನಿಕ್ಕಿ ಅಂತ ಎಲ್ಲರಿಗೂ ಗೊತ್ತಿದೆ. ಆಗ್ಲಿ ಈಗ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ. ಈಗ ಸಿದ್ಧಾರ್ಥ ಎಂಬ ಸಿನಿಮಾದಲ್ಲಿ ವಿನಯ್ ರಾಘವೇಂದ್ರ ಅವ್ರ ಜೊತೆ ಕಾಣಿಸ್ಕೊಳ್ತಾರೆ. ನಿಕ್ಕಿ ಗಲ್ರಾನಿ ಅಂತ. ನನ್ನ ನಿಜವಾದ ಹೆಸರು ಅರ್ಚನಾ ಗಲ್ರಾನಿ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಸಂಜನಾ ಅಂತ ಬಂದು ಅರ್ಚನಾ ಗಲ್ರಾನಿಯನ್ನು ಸ್ವಲ್ಪ ಜನ ಮರ್ತು ಬಿಟ್ಟಿದ್ದಾರೆ. ಬಟ್ ಎಸ್, ಎರಡು ನಾನೇ ರೋಲ್ ಮಾಡೆಲ್. ನಾನೇ ರೋಲ್ ಮಾಡೆಲ್ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಬಿಕಾಸ್ ನಮ್ಗೆ ಯಾರು ರೋಲ್ ಮಾಡೆಲ್ ಆಗಕ್ಕೆ ಸಾಧ್ಯ ಇಲ್ಲ ಆನ್ ಅ ಪ್ರಾಕ್ಟಿಕಲ್ ಫ್ರಂಟ್. ಬಿಕಾಸ್ ಅವ್ರು ಏನು ಬ್ಯಾಕ್ಗ್ರೌಂಡಿಂದ ಇರ್ತಾರೋ, ಫಿಲ್ಮ್ ಬ್ಯಾಕ್ಗ್ರೌಂಡಿಂದ ಇರ್ತಾರೋ, ಆರ್ಮಿ ಬ್ಯಾಕ್ಗ್ರೌಂಡಿಂದ ಇರ್ತಾರೋ, ನನ್ನ ಬ್ಯಾಕ್ಗ್ರೌಂಡಿಂದ ಬರೀ ನಾನೇ. ಆ್ಯಂಡ್ ನನ್ನ ಕಷ್ಟ ಸುಖಗಳನ್ನು ಅನುಭವಿಸಿ ನಾನು ಬೆಳೆದು ಬಂದಿದ್ದೀನಿ. ಆ್ಯಂಡ್ ಅದು ಎಷ್ಟು ಕಷ್ಟವಾಗಿ ಬೆಳೆದು ಬಂದಿದ್ದೀನಿ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ನಗ್ನಗ್ತಾ ಇವತ್ತು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಆ್ಯಂಡ್ ಒಂದಷ್ಟು ಜನರ ಮನಸ್ಸುಗಳನ್ನು ಗೆದ್ದಿದ್ದೀನಿ ಅಂತ ಒಂದು ನಂಬಿಕೆ ಜೊತೆ ನಾನೇ ನನ್ನ ರೋಲ್ ಮಾಡೆಲ್. ಬರುತ್ತೆ, ಪ್ರತಿಯೊಂದು ಬರುತ್ತೆ. ಹೀರೋ ಡಾಮಿನೇಷನು ಬರುತ್ತೆ, ಹೀರೋಯಿನ್ ಡಾಮಿನೇಷನು ಬರುತ್ತೆ. ಬಟ್ ಪ್ರಾಕ್ಟಿಕಲಿ ಈಗ ಹೀರೋ ಒಂದು ಕಿಕ್ ಕೊಡಿದ್ರೆ 100 ಜನ ವಿಲನ್ ಬಿದ್ದೋಗ್ತಾರೆ, 10 ಜನ ನಂಬ್ತಾರೆ. ಹೀರೋಯಿನ್ ಒಂದು ಕಿಕ್ ಕೊಡಿದ್ರೆ 100 ಜನ ವಿಲನ್ ಬಿದ್ದೋದ್ರೆ ಎಲ್ಲಿಂದ ನಂಬ್ತಾರೆ? ಸೊ ಹೀರೋಗಳು ಅವರ ಕ್ರೆಡಿಟ್ ಅವ್ರಿಗೆ ಇರಲೇಬೇಕು. ಬಿಕಾಸ್ ದೇ ರಿಯಲಿ ಗ್ರೇಟ್. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಜಂಪ್ ಮಾಡ್ತಾರೆ ಅವರು. ನಮಗೆ ಪ್ರಾಕ್ಟಿಕಲಿ ಅದು ಜಂಪ್ ಮಾಡೋಕ್ಕಾಗಲ್ಲ. ಸೊ ಅವರ ಸ್ಥಾನ ಅವ್ರಿಗೆ ಇರಲೇಬೇಕು.
ಹೀರೋಯಿನಿಗೆ ಹೀರೋ ಜೊತೆ ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಸೊ ಎಸ್, ಹೀರೋಯಿನ್ ಡಾಮಿನೇಷನ್ ಸಿನಿಮಾ ಖಂಡಿತವಾಗ್ಲೂ ಇದೆ. ಇವಾಗ ನಾನೇ ಮಾಡ್ತಾ ಇದ್ದೀನಿ 2-3 ಸಿನಿಮಾಗಳು. ಸೊ ಸಿನಿಮಾ ಗೆಲ್ಬೇಕಷ್ಟೇ, ಅಷ್ಟೇ ಪ್ರಯತ್ನ ಇರಬೇಕು. ಇದೆಲ್ಲ ಹೀರೋಯಿನ್ ಡಾಮಿನೇಷನ್ ಇಷ್ಟೆಲ್ಲ ಯೋಚನೆ ಮಾಡಬಾರ್ದು. ಸೊ ನಾನು ಸೂಟ್ ಆಗ್ತೀನಿ ಅಂದರೆ ನನಗೆ ಕತೆ ಇಷ್ಟ ಆಗಬೇಕು. ನನಗೆ ಕತೆ ಇಷ್ಟ ಆಗಿಲ್ಲ ಅಂದರೆ ನಾನು ಮಾಡಲ್ಲ. ನನಗೆ ಸಿನಿಮಾ ಮೇಲೆ ತುಂಬ ಪ್ರೀತಿ, ತುಂಬ ಭಕ್ತಿ. ನಾನು ಒಂದ್ಸಲ ಒಂದು ತಂಡಕ್ಕೆ ಸೇರಿದ್ರೆ ಆ ತಂಡಕ್ಕೆ ನಾನು 100% ಪ್ರಮೋಟ್ ಮಾಡಿ, ನಾನು 100% ಪ್ರತಿಯೊಂದು ಮೂಲಕ ಪ್ರಮೋಟ್ ಮಾಡಿ, ನಾನೇ ಅದಕ್ಕೆ ಸೆಪ್ರೇಟಾಗಿ ಟೈಮ್ ಕೊಟ್ಟು ಒಂದಷ್ಟು ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಅದಿಲ್ಲದೆ ನನಗೆ ಬೆಳಗ್ಗೆ 5 ಗಂಟೆಗೆ ಶಾರ್ಟ್ ಇಟ್ಟರು ಕೂಡ ನಾನು 4:15 ಮನೆಯಿಂದ ಹೊರಟ್ಬಿಡ್ತೀನಿ. 5-5:15 ಆಲ್ರೆಡಿ ಶೂಟಿಂಗ್ ಲೊಕೇಶನಲ್ಲಿ ಇರ್ತೀನಿ. ಸೊ ನನಗೆ ಒಂದಷ್ಟು ಭಕ್ತಿ ಇದ್ದಾಗ ನನ್ನ ಜೊತೆ ಕೆಲಸ ಮಾಡೋರು ಕೂಡ ಒಂದಷ್ಟು ಟ್ಯಾಲೆಂಟೆಡ್ ಆಗಿರಬೇಕು. ಅವ್ರ ಸ್ಕ್ರಿಪ್ಟ್ ಮೇಲೆ ನಾನು ನಂಬಿಕೆ ಇರಬೇಕು. ಬಿಕಾಸ್ ನಾನು ಅಷ್ಟು ಫೈರ್ ಜೊತೆ ಹೋದಾಗ ನನಗೆ ಆ ಫೈರ್ ಎದುರುಗಡೆ ಕಾಣಿಸಿಲ್ಲ ಅಂದರೆ ನನಗೆ ಮೋಸ, ನನ್ನ ಮನಸ್ಸಿಗೆ ನಾನು ಮೋಸ ಮಾಡೋ ಥರ ನನಗೊಂದು ಫೀಲಿಂಗ್ ಇರುತ್ತೆ. ನಾನು ಹಣಕ್ಕೋಸ್ಕರ ಅಂತ ಸಿನಿಮಾ ಮಾಡೋ ಇಂಟೆನ್ಷನ್ ನನಗಿಲ್ಲ. ನಾನು ಒಳ್ಳೆ ಸಿನಿಮಾಗೋಸ್ಕರನೇ ಸಿನಿಮಾ ಮಾಡ್ತೀನಿ ಅಂತ ಒಂದು ಇಂಟೆನ್ಷನ್ ನನಗಿದೆ. ಆ್ಯಂಡ್ ಆ ಸೇಮ್ ಡೆಡಿಕೇಶನ್ ಇದ್ದವರು ನನಗೆ ಅರುಂಧತಿ ಥರ ಸ್ಕ್ರಿಪ್ಟ್ ತೊಗೊಂಬಂದರೆ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ. ಇಷ್ಟ ಗೌಡ್ರ ಬಿರಿಯಾನಿ ಇಷ್ಟ, ಪ್ರತಿಯೊಂದು ಮಾತು ಇಷ್ಟ. ಆಚೆ ಹೋಗ್ತೀವಿ, ಎಲ್ಲರೂ ನಗ್ನಗ್ತಾ ಮಾತಾಡ್ತಾರೆ, ಆ ನಗುವಿಂದ ಹಿಡಿದು ಆ ಮಾತುಗಳು ಇಷ್ಟ. ಅಷ್ಟು ಗೌರವ ಕೊಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಆ ಗೌರವ ಇಷ್ಟ, ಆ ಪ್ರೀತಿ ಇಷ್ಟ. ಜೀವನದಲ್ಲಿರೋ ಪ್ರತಿಯೊಂದು ನನಗಿಷ್ಟ. ನಾನೇ ಇನ್ನು ಹತ್ತಾ ಇದ್ದೀನಿ. ನಾನು ಹತ್ತುವಾಗ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನನಗೆ ಹೇಳಕ್ಕೆ ಇಷ್ಟ ಆಗಲ್ಲ. ನಾನೇ ಒಂದಷ್ಟು ಇನ್ನೂ ಹೆಸರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಪ್ರಯತ್ನ ಮಾಡಿ, ಭಕ್ತಿಯಿಂದ ಪ್ರಯತ್ನ ಮಾಡಿ. ಬಟ್ ಸಿನಿಮಾ ರಂಗಕ್ಕೆ ಬಂದರೆ ಇಲ್ಲಿ ಅಷ್ಟು ಸುಲಭ ಅಲ್ಲ. ಒಂದು ಡಿಗ್ರಿ, ಒಂದು ಗ್ರಾಜುಯೇಷನ್ ಏನಾದರೂ ಖಂಡಿತವಾಗ್ಲೂ ಫಸ್ಟು ಡಿಗ್ರಿ ಅಥವಾ ಗ್ರಾಜುಯೇಷನ್ ಒಂದು ಬ್ಯಾಕಪ್ ಮಾಡ್ಕೊಂಡ್ಬನ್ನಿ. ಹೊಸ ಚಿತ್ರಗಳು ಈಗ ಇಮಿಡಿಯೇಟ್ಲಿ ರಿಲೀಸ್ ಆಗೋದು ಬ್ಯಾಂಗ್ಳೂರ್ 23 ಜಾನ್ವರಿ 1st ವೀಕ್. ಮಂಡ್ಯ ಟು ಮುಂಬೈ ಆಡಿಯೋ ಬಿಡುಗಡೆಗೆ ರೆಡಿಯಾಗಿದೆ. ಸುದೀಪ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಬ್ಯಾಂಗ್ಳೂರ್ 23 ತಂಡದ ಮೂಲಕ ಅವರು ಬ್ಯಾಂಗ್ಳೂರ್ 23 ಮೂವಿಯಲ್ಲಿ ಒಂದಷ್ಟು ಬ್ಯಾಕ್ಗ್ರೌಂಡ್ ಸೌಂಡ್ ಎಲ್ಲ ಕೊಟ್ಟಿದ್ದಾರೆ. ಅವರು ವಾಯ್ಸ್ ಓವರ್ ಕೊಟ್ಟಿದ್ದಾರೆ, ನಾಟ್ ಬ್ಯಾಕ್ಗ್ರೌಂಡ್ ಸೌಂಡ್. ಐ ಆಮ್ ಸೋ ಸಾರಿ. ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾದಲ್ಲಿ ಒಂದಷ್ಟು ಪ್ರಾಣ ತುಂಬಿದೆ. ನಮ್ಮ ಆಡಿಯೋ ರಿಲೀಸು ಸರಿ ಮಾಡಿದ್ದು. ಹಾಗೆ ಮಂಡ್ಯ ಟು ಮುಂಬೈ ನಮ್ಮ ಸಿನಿಮಾದಲ್ಲಿ ಒಂದು ಹಾಡು ಹಾಡಿದ್ದಾರೆ. ಆ್ಯಂಡ್ ಎಸ್, ಅದಿಲ್ಲದೆ ಸಿನಿಮಾ ಮೈ ಡಾರ್ಲಿಂಗ್ ಅಂತ ಗೌರೀಶ್ ಅಕ್ಕಿ ಸರ್ ಅವರ ನಿರ್ದೇಶಕದಲ್ಲಿ, ಅದು ಒಂದು ರಿಯಲಿಸ್ಟಿಕ್ ಸಿನಿಮಾ ಮೇಲೆ ಬೇಸ್ಡ್ ಆಗಿರೋ ಮೂವಿ ಆಗಿರೋದ್ರಿಂದ ಅದು ನನಗೆ ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್. ದೇವ್ಯಾನಿ ಅಂತ ನನ್ನ ಪಾತ್ರದ ಹೆಸರು ಅದರಲ್ಲಿ. ಆ್ಯಂಡ್ ಈಗ ಕೊನೆಗೂ ಉಶ್ ಅಂತ ಮೂವಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಶೂಟ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಸ್, ಇಷ್ಟೆಲ್ಲ ರೆಡಿ ಆಗ್ತಾ ಇದೆ. ಹೊಸ ವರ್ಷ ನನ್ನ ಕನಸುಗಳು ಸಿನಿಮಾಸ್ ಹಿಟ್ಟಾಗಲಿ ಅಂತ ಫಸ್ಟ್ ಮೊದಲನೆಯ ಪ್ರಯಾರಿಟಿ, ಮೊದಲನೆಯ ಕನಸು. ಆ್ಯಂಡ್ ಅದಿಲ್ಲದೆ ಒಳ್ಳೊಳ್ಳೆ ಸಿನಿಮಾಸ್ ಮಾಡಬೇಕಂತ ಇಷ್ಟ. ಸೊ ಒಳ್ಳೊಳ್ಳೆ ಸಿನಿಮಾಸ್ ಬರಲಿ, ಸ್ವಲ್ಪ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿ ಅಂತ ನನಗಿಷ್ಟ. ಆ್ಯಂಡ್ ನಾನು ತುಂಬ ಸಿಂಪಲ್, ನನಗೆ ಒಂದಷ್ಟು ಆಸೆಗಳಿಲ್ಲ, ಮಿಕ್ಕಿದೆಲ್ಲ ಇದೆ ಹೇಗಾದರೂ.